ಹೆಲೋ, ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರ ಅಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗ್ಡೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಮ್ಯಾಟರ್ ಯಾವುದು ಅಂತಂದರೆ, ಪ್ರಥಮ PUC ವಿದ್ಯಾರ್ಥಿಗಳಿಗೆ ಬ್ರಿಡ್ಜ್ ಕೋರ್ಸನ್ನು ತಗೊಬರ್ತಾ ಇದ್ದಾರೆ. ಇಲ್ಲಿ ತನಕ ಅವರು 1 ತಿಂಗಳು ಆಗಿದೆ ಆಲ್ರೆಡಿ. ಆಲ್ಮೋಸ್ಟ್ ಯು ಹ್ಯಾವ್ ಲರ್ನ್ ಫಾರ್ 1 ಮಂತ್. ಈ 1 ಮಂತಲ್ಲಿ ನಿಮಗೆ ಬಹಳಷ್ಟು ಅರ್ಥನೂ ಆಗಿರ್ಬೋದು, ಅರ್ಥ ಆಗದೇನೂ ಇರ್ಬೋದು. ಅರ್ಥ ಆಗದೆ ಇರೋಕ್ಕೆ ಏನು ಕಾರಣ, ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಅಂದರೆ, ಸೊ ಬೇಸಿಕಲಿ ನೀವು ಕನ್ನಡ ಮಾಧ್ಯಮದಿಂದ ಬಂದಿದ್ದರೆ ಅಥವಾ ನೀವು ಇಂಗ್ಲೀಷ್ ಮಾಧ್ಯಮದಿಂದ ಕೂಡ ಬಂದಿದ್ರು ಕೂಡ ನಿಮಗೆ 9th ಮತ್ತು 10th ಒಂದಿಷ್ಟು ಟಾಪಿಕ್ಸ್ಗಳು ಮರೆತು ಹೋಗಿರ್ತವೆ. ಸೊ ಅದನ್ನೇ ನಾವು ಇಲ್ಲಿ ಬ್ರಷ್ ಅಪ್ ಮಾಡೋಕ್ಕೆ ಬಂದಿರೋದು. ಸೊ ದ್ಯಾಟ್ ಇಸ್ ಥ್ರೂ ಬ್ರಿಡ್ಜ್ ಕೋರ್ಸ್ ಬಯಾಲಜಿ 2026. ಆ್ಯಂಡ್ NCERTಯ ಲೈನ್ ಬೈ ಲೈನ್ ಪಾಠಗಳನ್ನು ನಾವು ಇದರ ನಂತರ ನಾವು ಓದ್ತಾ ಹೋಗ್ತೇವೆ ಬೈ ಟೇಕಿಂಗ್ ದ ಟಾಪಿಕ್ಸ್ ಆರ್ ಚಾಪ್ಟರ್ಸ್. ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಸೊ ನಾವು 10th ಮತ್ತು 9th ಕಲ್ತಿರುವಂಥ ಒಂದಿಷ್ಟು ಶಬ್ದಗಳನ್ನು, ಕೋಶಗಳನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ತಾ ಹೋಗುವ. ಸೊ ದಟ್ ನಮಗೆ ಈ ವರ್ಷದಲ್ಲಿ ನಾವು ಓದಿರೋದು ಅದಕ್ಕೆ ಸಾಮ್ಯತೆಯನ್ನು ಹೊಂದಿದೆ ಅಂತೇಳಿ ತಿಳ್ಕೊಳಕ್ಕೆ, ಆಯಿತಾ? ಸೊ ಮೊಟ್ಟ ಮೊದಲಾಗಿ ನಾವೇನು ನೋಡ್ತೇವೆ ಇಲ್ಲಿ, ಸೊ ವಿ ಆರ್ ಗೋಯಿಂಗ್ ಟು ಸಿ. ಸೊ ನೋಡಿರಿ, ನಾವು ಮೊಟ್ಟ ಮೊದಲಾಗಿ ಕಲ್ತಿರುವಂಥ ಟಾಪಿಕ್ ಯಾವುದು ಅಂತಂದರೆ ಲೈಫ್ ಪ್ರೊಸೆಸ್ ಅಂತ ಹೇಳಿ ಕಲ್ತಿದ್ದೇವೆ. ಓಕೆ, ಸೊ ವಿ ಹ್ಯಾವ್ ಲರ್ನ್ಡ್ ಲೈಫ್ ಪ್ರೊಸೆಸಸ್ ಇನ್ ದ 10th ಸ್ಟ್ಯಾಂಡರ್ಡ್. ಸೊ ಅದರಲ್ಲಿ ಏನೇನು ಓದಿದ್ದೇವೆ? ನ್ಯೂಟ್ರಿಷನ್ನು, ರೆಸ್ಪಿರೇಷನ್ನು, ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸು, ಎಕ್ಸ್ಕ್ರಿಷನ್ನ ಕಲ್ತಿದ್ದೇವೆ. ಸೊ ಇಲ್ಲಿ ನ್ಯೂಟ್ರಿಷನ್ ಅಂದರೆ ಪೋಷಣೆ. ಸೊ ನಾವು ದಿನನಿತ್ಯದಲ್ಲಿ ಯಾವ ರೀತಿಯ ಆಹಾರವನ್ನು ತಗೋಬೇಕು, ಕಾರ್ಬೋಹೈಡ್ರೇಟನ್ನು ಯಾವ ಪ್ರಮಾಣದಲ್ಲಿ ತಗೋಬೇಕು, ಪ್ರೋಟೀನ್ ನಮ್ಮ ದೇಹದಲ್ಲಿ ಯಾವ್ಯಾವ್ದು ಇರಬೇಕು, ಅಯನ್ ಕಂಟೆಂಟ್ ಎಷ್ಟಿರಬೇಕು, ಅಯನ್ ಕಂಟೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಸೊ ಜಿಂಕ್ ಬೇಕೋ ಬೇಡವೋ. ಸೊ ಈ ರೀತಿಯ ಎಲ್ಲ ವಿಷಯಗಳನ್ನು ನಾವಿಲ್ಲಿ ಪೋಷಣೆಯಲ್ಲಿ ನ್ಯೂಟ್ರಿಷನ್ ಅನ್ನೋ ಚಾಪ್ಟರ್ಲಿ ಕಲ್ತಿದ್ದೇವೆ. ವೆರಾಸ್ ರೆಸ್ಪಿರೇಷನ್, ಉಸಿರಾಟ. ನಾವು ದಿನನಿತ್ಯದ ಬದುಕಿನಲ್ಲಿ ಉಸಿರಾಡದೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಜೀರ್ಣಕ್ರಿಯೆಗೆ ಎನರ್ಜಿ, ಅಥವಾ ನಾವೇನು ಪರ್ಟಿಕ್ಯುಲರ್ಲಿ ಹೋಲ್ ಪ್ರೊಸೆಸ್ ಆಫ್ ಮೆಟಬಾಲಿಕ್ ರಿಯಾಕ್ಷನ್ ಅಂತ ಕರಿತೇವೋ, ಅದಕ್ಕೆ ನಮಗೆ ಒಂದು ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿಯನ್ನು ತಂದುಕೊಡ್ಲಿಕ್ಕೆ ಈ ರೆಸ್ಪಿರೇಷನ್ ಒಂದು ಪ್ರೊಸೆಸನ್ನು ಕ್ಯಾರಿ ಔಟ್ ಮಾಡ್ತಾರೆ. ಸೊ ಇದು ಪುಪ್ಪುಸದಲ್ಲಿ, ಅಂದರೆ ಪುಪ್ಪುಸ ಅಂತಂದರೆ ಲಂಗ್ಸ್ ಅಂತೇಳಿ. ಸೊ ಲಂಗ್ಸ್ಗಳು ಎಷ್ಟಿದ್ದಾವೆ, ಲಂಗ್ಸಲ್ಲಿ ಯಾವ ರೀತಿಯಲ್ಲಿ ರೆಸ್ಪಿರೇಷನ್ ಆಗುತ್ತೆ, ಸೊ ಇವುಗಳನ್ನು ನಾವು ಒಂದು ಹಂತದವರೆಗೆ ಕಲ್ತಿದ್ದೇವೆ ಅಲ್ವಾ. ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಇಲ್ಲಿ ಬೇಸಿಕಲಿ ಏನೇನು ಅಬ್ಸರ್ವ್ ಮಾಡ್ತೇವೆ ಅಂತಂದರೆ, ನಾವು ಕ್ಸೈಲಮ್ ಮತ್ತು ಫ್ಲೋಯಮ್, ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ಗಳು ಅಂತ ಹೇಳಿ ಕರಿತೇವೆ ನಾವು ಇದನ್ನು. ಈ ಕ್ಸೈಲಮ್ ಮತ್ತು ಫ್ಲೋಯಮ್ಗಳ ಮುಖಾಂತರ ಆಹಾರ ಮತ್ತು ನೀರುಗಳನ್ನು ಯಾವ ರೀತಿಯಲ್ಲಿ ನಾವು ಸರಬರಾಜು ಮಾಡ್ತೇವೆ. ನಾವು ಬೇರಿನಿಂದ ಲೀಫಿನವರೆಗೆ, ಲೀಫಿಂದ ಬೇರಿನವರೆಗೆ, ದಟ್ ಇಸ್ ಫ್ರಮ್ ದ ಲೀವ್ಸ್ ಟು ದ ರೂಟ್ಸ್ ಆ್ಯಂಡ್ ರೂಟ್ಸ್ ಟು ದ ಲೀವ್ಸ್ ಅಂತೇಳಿ. ಸೊ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್, ಅದನ್ನು ಕೂಡ ನಾವು ಓದಿದ್ದೇವೆ. ಇಲ್ಲಿ 2 ಟಿಶ್ಯೂ ಸಿಸ್ಟಮ್ ಇನ್ಕ್ಲೂಡ್ ಆಗಿರ್ತದೆ. ಆಗಿತ್ತು ಎಕ್ಸ್ಕ್ರೀಷನ್, ವಿಸರ್ಜನೆ. ನಾವು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ನೈಟ್ರೋಜನ್ ವೇಸ್ಟ್ಗಳನ್ನು ಸೊ ನಾವು ಯಾವ ಮುಖಾಂತರ ಹೊರ ಹಾಕ್ತೇವೆ, ಅದಕ್ಕೆ ನಮ್ಮ ದೇಹದಲ್ಲಿ ಹ್ಯೂಮನ್ಸ್ ಬೀಯಿಂಗ್ಸ್ನಲ್ಲಿ ಯಾವ ರೀತಿಯ ಒಂದು ಏನಂತ ಹೇಳ್ಬೋದು ಸಿಸ್ಟಮ್ ಇದೆ, ಸೊ ಅದಕ್ಕೆ ಯಾವ ಆರ್ಗನ್ ಹೆಲ್ಪ್ ಮಾಡುತ್ತೆ, ಯಾವ ಆರ್ಗನ್ ಸಿಸ್ಟಮ್ ಇದೆ, ಸೊ ದೋಸ್ ಥಿಂಗ್ಸ್. ಸೊ ಅದನ್ನು ನಾವು ಇಲ್ಲಿ ವಿಸರ್ಜನೆಯಲ್ಲಿ ಕಲ್ತಿದ್ವಿ. ಆ್ಯಂಡ್ ವಿಸರ್ಜನೆಯ ಮೆಥಡ್ಸ್ಗಳು ಯಾವುದು, ಅಮೋನಿಯಾ ಯಾವ ರೀತಿ ಹೊರಗಾಗ್ತವೆ, ಯಾವ ಪ್ರಾಣಿಗಳು ಹೊರಗಾಗ್ತವೆ, ಅದೇ ರೀತಿಯಲ್ಲಿ ಇಫ್ ವಿ ಕನ್ಸಿಡರ್ ದ ನೈಟ್ರೈಟ್ಸ್ ಅಲ್ವಾ, ಸೊ ಇವುಗಳೆಲ್ಲ ಯಾವ್ಯಾವ ಪ್ರಾಣಿಯಲ್ಲಿ ಹೊರಗೆ ಹೋಗ್ತವೆ ಅಂತೇಳಿ ಕಲ್ತಿದ್ದೇವೆ, ಆಯಿತಾ. ನಂತರ ಸೊ ನೆಕ್ಸ್ಟ್ ಬಂದದು ರಿಪ್ರೊಡಕ್ಷನ್. ನಾವು ರಿಪ್ರೊಡಕ್ಷನ್ ಪ್ರೊಸೆಸ್ನ ಕೂಡ ಓದಿದ್ವಿ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು, ಅಲೈಂಗಿಕ ಸಂತಾನೋತ್ಪತ್ತಿ. ಇಲ್ಲಿ ಯಾವುದೇ ರೀತಿಯ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗೋದಿಲ್ಲ, ದೇಹದ ಯಾವುದಾದ್ರೂ ಒಂದು ಭಾಗವೇ ಡೆವಲಪ್ ಆಗುವಂಥದ್ದು. ಸೊ ಅದಕ್ಕೆ ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ ಕರಿತೇವೆ. ಇನ್ನು ಬಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್, ಲೈಂಗಿಕ. ಇಲ್ಲಿ ಏನಾಗುತ್ತೆ ಅಂತಂದರೆ ಬೇಸಿಕಲಿ ನಾವೇನು ಮಾಡ್ತೇವೆ, ಸೊ ಫ್ಯೂಷನ್ ಆಫ್ ಗ್ಯಾಮೆಟ್ ಆಗುತ್ತೆ. ಕಾಪ್ಯುಲೇಷನ್ ಒಂದು ಪ್ರೊಸೆಸ್ ಆದಮೇಲೆ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ. ಅದು ಏನಕ್ಕೆ ದೇ ವಿಲ್ ಲೀಡ್ ಟು ವಾಟ್, ದೇ ಲೀಡ್ ಟು ಬೇಸಿಕಲಿ ಫಾರ್ಮೇಷನ್ ಆಫ್ ಝೈಗೋಟ್ ಅಂತ ಹೇಳಿ ಕೇಳಿದ್ದೇವೆ. ಈ ಝೈಗೋಟ್ ಆದ ನಂತರ ಏನಾಗುತ್ತೆ, ಸೊ ದೆನ್ ದೆರ್ ವುಡ್ ಬಿ ಅ ಫಾರ್ಮೇಷನ್ ಆಫ್ ಎಂಬ್ರಿಯೋ. ಆ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಸೊ ಇದನ್ನು ನಾವು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಓದಿದ್ದೇವೆ. ನಂತರದಲ್ಲಿ ವೆಜಿಟೇಟಿವ್ ರಿಪ್ರೊಡಕ್ಷನ್. ಸೊ ವೆಜಿಟೇಟಿವ್ ರಿಪ್ರೊಡಕ್ಷನ್ ಹೇಳೋಕ್ಕಿಂತ ಇದನ್ನ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕೂಡ ಕರಿತೇವೆ.
ವಿ ಕಾಲ್ ಇಟ್ ಆಸ್ ವೆಜಿಟೇಟಿವ್ ಪ್ರಾಪಗೇಷನ್. ಸೊ ಇಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಅಂದರೆ ಏನು? ಸೊ ಇದು ಪ್ಲಾಂಟ್ಸ್ನಲ್ಲಿ ಆಗುವಂತಹ ಒನ್ ಆಫ್ ದ ಅಸೆಕ್ಷುವಲ್ ಮೆಥಡ್. ಈ ಅಸೆಕ್ಷುವಲ್ ರಿಪ್ರೊಡಕ್ಷನ್ ವಿಚ್ ಹ್ಯಾಪನ್ಸ್ ಇನ್ ದ ಪ್ಲಾಂಟ್ಸ್. ಸೊ ಅದಕ್ಕೆ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳಿತ್ತು. ಈ ವೆಜಿಟೇಟಿವ್ ಪ್ರಾಪಗೇಷನಲ್ಲಿ ಏನಾಗುತ್ತೆ? ಅಗೇನ್ ಸೇಮ್ ಥಿಂಗ್, ದೆರ್ ವುಡ್ ಬಿ ನೋ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ. ಆದರೆ ಸೊ ಇಲ್ಲಿ ಪ್ಲಾಂಟಿನ ಯಾವುದಾದ್ರೂ ಒಂದು ಭಾಗ, ಲೀಫ್ ಇರ್ಬೋದು, ಸ್ಟೆಮ್ ಇರ್ಬೋದು, ರೂಟ್ ಇರ್ಬೋದು, ಬಡ್ಸ್ಗಳಿರ್ಬೋದು, ಅವುಗಳಿಂದ ಏನಾಗ್ತವೆ ಅಂತಂದರೆ ಸೊ ಬೇಸಿಕಲಿ ಒಂದು ಹೊಸ ಪ್ಲ್ಯಾಂಟು ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತೇಳಿ ಕರಿತೀವಿ. ನಾವು ಹೆರಿಡಿಟ್ರಿ ಅಂತ ಹೇಳುವಂಥ ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ಓದಿದ್ವಿ, ಮತ್ತು ಇವಲ್ಯೂಷನ್ ಅಂತೇಳಿ. ಇಲ್ಲಿ ಹೆರಿಡಿಟ್ರಿ ಅಂದ್ರೇನು? ಆನುವಂಶಿಕ ಅಂತೇಳಿ. ಸೊ ಆನುವಂಶಿಕವಾಗಿರುವಂತಹ ಕೆಲವೊಂದು ಜೀನ್ಸ್ಗಳಿರ್ಬೋದು ಅಥವಾ ಫ್ಯಾಕ್ಟರ್ ಅಂತ ಏನು ಕರಿತೇವೆ. ಸೊ ಅದನ್ನು ನಾವಿಲ್ಲಿ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಮೂವ್ ಆಗೋದನ್ನು ಅಬ್ಸರ್ವ್ ಮಾಡ್ತೇವೆ. ಅವುಗಳು ಹೇಗೆ ಮೂವ್ ಆಗಿದ್ದಾವೆ, ಅವುಗಳು ಮೂವ್ ಆಗಲಿಕ್ಕೆ ಯಾವ ಪ್ರೊಸೆಸ್ ಒಳಗಾಗಿದೆ, ಆ್ಯಂಡ್ ಯಾಕೆ ನಾವು ಮೆಂಡಲ್ನ ಫಾದರ್ ಆಫ್ ಜೆನೆಟಿಕ್ಸ್ ಅಂತೇಳಿ ಕರಿತೇವೆ. ಸೊ ಇವನ್ನೆಲ್ಲ ನಾವು ಈ ಒಂದು ಹೆರಿಡಿಟ್ರಿಯಲ್ಲಿ ಚಾಪ್ಟ್ರಲ್ಲಿ ಓದಿದ್ದೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎವಲ್ಯೂಷನ್, ವಿಕಾಸ ಅಂತೇಳಿ ಕರಿತೇವೆ. ಸೊ ಒಬ್ಬ ಮನುಷ್ಯ ಇವತ್ತಿಗೆ ಏನು ಮಾಡರ್ನ್ ಹ್ಯೂಮನ್ ಬೀಯಿಂಗ್ ಅಂತ ಇದ್ದಾನೋ, ಮನುಷ್ಯ ಅಂತ ಏನು ಕರಿತೇವೋ, ಅವನು ಈ ವಿಕಾಸದ ನಡೆಯಲ್ಲಿ ಬಂದಿದ್ದಕ್ಕೆ ಮಾತ್ರ ಅವನು ಇವತ್ತು ಮನುಷ್ಯ ಅಂತ ಕರಿತೇವೆ, ಹೋಮೋಸೆಪಿಯನ್ ಅಂತ ಕರಿತೇವೆ. ಅದರ್ವೈಸ್ ಹಿ ವುಡ್ ಹ್ಯಾವ್ ನಾಟ್ ಬೀನ್. ಸೊ ಸಾವಿರಾರು ವರ್ಷಗಳಿಂದ ನಾವೇನು ಮಂಗನಿಂದ ಮಾನವ ಅಂತ ಹೇಳಿ ಕರಿತೇವೋ, ಸೊ ಅದೇ ರೀತಿಯಲ್ಲಿ ಸೊ ಇಲ್ಲಿ ಏನಾಗುವಂಥದ್ದು, ಸೊ ಏಪ್ಸ್ ಆರ್ ಡೆವಲಪ್ಡ್ ಇನ್ ಟು ದ ನ್ಯೂ ಏಜ್ ಆರ್ ಮಾಡರ್ನ್ ಏಜ್ ಹ್ಯೂಮನ್ ಬೀಯಿಂಗ್ಸ್. ನಾವು ಅದನ್ನ ಹೋಮೋಸೆಪಿಯನ್ಸ್ ಅಂತ ಕರಿತೇವೆ. ಸೊ ಯಾವ ಒಂದು ಪರ್ಟಿಕ್ಯುಲರ್ ಏನಂತ ಕರಿಬೋದು, ಬೇರೆ ಬೇರೆ ಸ್ಟೇಜ್ಗಳನ್ನು ಪಾಸ್ ಆಗಿ ಬಂದಿದ್ದೇವೆ. ಸೊ ಅದನ್ನ ನಾವು ಇವಲ್ಯೂಷನ್, ವಿಕಾಸ ಅನ್ನೋದು ಚಾಪ್ಟರ್ಲಿ ಓದಿ. ನಾವಿಲ್ಲಿ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ಗಳನ್ನು ಓದಿದ್ದೇವೆ. ಹೈಬ್ರಿಡ್ ಕ್ರಾಸ್ ಇರ್ಬೋದು, ಮೊನೋ ಹೈಬ್ರಿಡ್ ಕ್ರಾಸ್ ಇರ್ಬೋದು. ಅವುಗಳಲ್ಲಿ ಅವನು ಯೂಸ್ ಮಾಡಿರುವಂತಹ ವಟಾಣಿಗಳ, ಹಸಿರು ವಟಾಣಿ ಏನಂತ ಕರಿತಾವೆ, ಹಸಿರು ಬಟಾಣಿ ಅಂತ ಕರಿತೀರೋ, ಸೊ ಅದನ್ನು ಅವನು ಯೂಸ್ ಮಾಡಿದ್ದಾನೆ. ಅದನ್ನ ಹೇಗೆ ಯೂಸ್ ಮಾಡ್ದ, ಯಾಕೆ ಯೂಸ್ ಮಾಡ್ದ, ಅವುಗಳನ್ನು ಅವನು ಆಲ್ರೆಡಿ ಕಲ್ತಿದ್ದಾವೆ. ಆ್ಯಂಡ್ ಅವನು ಮೆಂಡಲು ಒಂದು ಶಬ್ದವನ್ನು ಉಪಯೋಗಿಸ್ತಾನೆ, ಟ್ರೇಟ್ಸ್ ಅಂತೇಳಿ, ಗುಣಲಕ್ಷಣಗಳು, ಕ್ಯಾರೆಕ್ಟರ್ ಅಂತೇಳಿ ಕರಿಬೋದು ನಾವು, ಅಲ್ವಾ? ಸೊ ಈ ಟ್ರೇಟ್ಸ್ಗಳು ಯಾವ ರೀತಿಯಲ್ಲಿ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ, ಆ ಪಾಸ್ ಆನ್ ಆಗಬೇಕಾದ್ರೆ ಅದರಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಅನ್ನೋದನ್ನು ನಾವು ಈ ಗುಣಲಕ್ಷಣಗಳು ಅಂತೇಳಿ ಓದಿದ್ದೇವೆ. ದೆನ್ ಜೀನ್ಸ್, ಓಕೆ. ಸೊ ಇದು ವಂಶವಾಹಿಗಳು ಅಂತೇಳಿ ಕರಿತೇವೆ ನಾವು. ಏನಂತ ಕರಿತೇವೆ? ವಂಶವಾಹಿಗಳು. ಈ ಜೀನ್ಸ್ ಏನಿದಾವೋ ಅದು ಆನುವಂಶಿಕ ಒಂದು ನಡೆಗೆ ಹೆಲ್ಪ್ ಆಗುತ್ತೆ. ಸೊ ಇವುಗಳೇ ಸೊ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ದಾಟ್ತಾ ಹೋಗುತ್ತೆ, ಪಾಸ್ ಆಗ್ತಾ ಹೋಗುತ್ತೆ. ಸೊ ದೆನ್ ಅದಾದಮೇಲೆ ನ್ಯಾಚುರಲ್ ಸಿಲೆಕ್ಷನ್ ಅಂತ ಹೇಳಿ. ಸೊ ಇಲ್ಲಿ ಸೊ ಈ ಒಂದು ಟ್ರೇಟ್ಸ್ ಅಥವಾ ಜೀನ್ಸ್ಗಳು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಪಾಸ್ ಆಗಬೇಕಾದ್ರೆ ಕೆಲವೊಂದು ಬದಲಾವಣೆಗಳಾಗ್ತವೆ. ಅದಕ್ಕೆ ನಾವು ವೇರಿಯೇಷನ್ ಅಂತ ಹೇಳಿ ಕರಿತೇವೆ. ವಿ ಕಾಲ್ ಇಟ್ ಆಸ್ ವೇರಿಯೇಷನ್. ಆಯಿತಾ? ಈ ವೇರಿಯೇಷನ್ ಏನಿದೆ ಅಲ್ವಾ, ಈ ವೇರಿಯೇಷನ್ನ ಯಾವ ಒಂದು ಪ್ರಾಣಿಗಳು ಅಥವಾ ಯಾವ ಒಂದು ಪಕ್ಷಿಗಳಿರ್ಬೋದು, ಯಾವ ಒಂದು ಆರ್ಗ್ಯಾನಿಸಮ್ ಇರ್ಬೋದು, ಯಾವುದೇ ಒಂದು ಜೀವಿಗಳಿರ್ಬೋದು, ಅವುಗಳು ತನ್ನಲ್ಲಿ ಉಳಿಸಿಕೊಂಡು ಮುಂದಿನ ಜನ್ರೇಷನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾವೋ, ಆಗ ಅವುಗಳು ಈ ನಮ್ಮ ಸುತ್ತಮುತ್ತಲಿರುವಂಥ ಎನ್ವಿರಾನ್ಮೆಂಟ್ ಇದೆ ಅಲ್ವಾ, ಆ ಎನ್ವಿರಾನ್ಮೆಂಟಿಗೆ ಸೊ ಹೊಂದುವಂತಹ ಕ್ಯಾರೆಕ್ಟರ್ಗಳನ್ನು ಡೆವಲಪ್ ಮಾಡ್ಕೊಳ್ತವೆ. ಅಂತಹ ಒಂದು ಬೇಸಿಕಲಿ ಹೊಂದಿಕೊಳ್ಳುವಂತಹ ಕ್ಯಾರೆಕ್ಟರ್ ಉಳ್ಳಂತಹ ಜೀವಿಗಳು ಮಾತ್ರ ನೇಚರು ಅವುಗಳನ್ನು ಸಿಲೆಕ್ಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಯಾವುದರಲ್ಲಿ? ಪರ್ಟಿಕ್ಯುಲರ್ಲಿ ಇವಲ್ಯೂಷನಲ್ಲಿ. ಓಕೆ. ಸೊ ಇವಲ್ಯೂಷನ್ ಮತ್ತು ಇಲ್ಲಿ ಜೆನೆಟಿಕ್ಸ್ ಅಥವಾ ನಾವು ಹೆರಿಡಿಟ್ರಿ ಅಂತ ಕರಿತೀವಿ, ತುಂಬ ಸೊ ವ್ಯಾಪಕವಾಗಿ ಒಂದಕ್ಕೊಂದು ಕನೆಕ್ಟೆಡ್ ಇದೆ, ಲಿಂಕ್ಡ್ ಇದೆ. ಸೊ ಮುಂದೆ ಹೋಗೋದಿದ್ರೆ ನಾವು ಅವರ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಒಂದು ಚಾಪ್ಟರ್ನ ಓದಿದ್ವಿ. ಸೊ ಇದರಲ್ಲಿ ಸೊ ಇಕೋಸಿಸ್ಟಮ್, ಪರಿಸರ ವ್ಯವಸ್ಥೆ, ನಮ್ಮ ಸುತ್ತಮುತ್ತಲು ಯಾವ ರೀತಿಯ ಪರಿಸರ ಇದೆ, ಆ ಪರಿಸರದಲ್ಲಿ ಬೇಸಿಕಲಿ ಯಾವ ರೀತಿ ಹೋಲ್ ದ ಸಿಸ್ಟಮ್ ವರ್ಕ್ಸ್ ಅಂತೇಳಿ ಓದಿದ್ವಿ. ದೆನ್ ಫುಡ್ ಚೈನ್ ಅಂತೇಳಿ ಓದಿದ್ವಿ, ಆಹಾರ ಸರಪಳಿ. ಆಯಿತಾ? ಈ ಆಹಾರ ಸರಪಳಿಯಲ್ಲಿ ಸೊ ಯಾವ ಆರ್ಗ್ಯಾನಿಸಮ್ಸ್ಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಒಂದು ಆಹಾರ ಸರಪಳಿಯಲ್ಲಿ ಒಂದು ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಹೊರ ತೆಗೆದಾಗ ಸೊ ಆ ಬಾಕಿ ಉಳಿದಂತಹ ಆರ್ಗ್ಯಾನಿಸಮ್ಸ್ಗಳ ಮೇಲೆ, ಜೀವಿಗಳ ಮೇಲೆ ಯಾವ ರೀತಿಯಲ್ಲಿ ಒಂದು ಏನಾಗುತ್ತೆ ಅಂತ ಒತ್ತಡ ಬೀಳುತ್ತೆ, ಅದರಲ್ಲಿ ಬದಲಾವಣೆಗಳೇನಾಗ್ತವೆ ಅದನ್ನು ಓದಿದ್ವಿ. ಫುಡ್ ವೆಬ್, ಆಹಾರ ಜಾಲ. ಈ ಆಹಾರ ಸರಪಳಿ ಕೂಡ ಈ ಆಹಾರ ಜಾಲದಲ್ಲಿ ಬರ್ತದೆ. ಫುಡ್ ಚೈನ್ ಕಮ್ಸ್ ಅಂಡರ್ ದ ಫುಡ್ ವೆಬ್. ಓಕೆ. ಸೊ ಬಹಳ ಫುಡ್ ಚೈನ್ಗಳು ಸೇರಿ ಒಂದು ಫುಡ್ ವೆಬ್ ಕ್ರಿಯೇಟ್ ಆಗುತ್ತೆ. ಸೊ ಜೇಡರ್ ಬಲೆ ಥರನೇ ಬಹಳಷ್ಟು ಫುಡ್ ಚೈನ್ಗಳು ಕನೆಕ್ಟ್ ಹಾಕೊಂಡಿದ್ದಾವೆ.
ಆ್ಯಂಡ್ ಇದರಲ್ಲೂ ಕೂಡ ಇದನ್ನೇ ನಾವು ಅಲ್ಲಿ ಕೂಡ ಓದುವಂಥದ್ದು. ಫುಡ್ ಚೇನಲ್ಲಿ ಏನು ಓದ್ತೇವೆ, ಇಲ್ಲಿ ಫುಡ್ ವೆಬ್ಬಲ್ಲಿ ಕೂಡ ಓದ್ತೇವೆ. ದೆನ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ರಿಸ್ಟಾರ್ಟ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಂತೇಳಿ ಓದಿದ್ವಿ. ಜೈವಿಕ ವಿಘಟನೀಯ ಮತ್ತು ಅವಿಘಟನೀಯ ವಸ್ತುಗಳು ಅಂದರೆ ಸೊ ನಾವು ಇವತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ವಸ್ತುವನ್ನು ಉಪಯೋಗಿಸ್ತೇವೆ. ಆ ವಸ್ತು ಮಣ್ಣಿನಲ್ಲಿ ಬೆರೆತು, ಸೊ ಅದು ಏನಂತ ಹೇಳ್ಬೋದು, ನಾವು ಲಡ್ಡು ಅಂತ ಕರಿತೇವೆ. ನಾವು ಲಡ್ಡು ಅಂದರೆ ನಾಟ್ ತಿನ್ನೋ ಲಡ್ಡಲ್ಲ ಅದು, ಆಯಿತಾ. ಸೊ ಲಡ್ಡು ಅಂತ ಅಂದರೆ ಇಲ್ಲಿ ಡಿಕಂಪೋಸಿಷನ್ ಅಂತ ಕರಿತೇವೆ ನಾವು, ಅಲ್ವಾ. ಸೊ ಕೊಳೆಯುವಿಕೆ. ಸೊ ಕೊಳೆತು ಮಣ್ಣಿನಲ್ಲಿ ಒಂದು ಮಣ್ಣಿನ ಸಾರಾಂಶವಾಗಿ ಸೇರ್ಕೊಳ್ತಾವಲ್ವಾ, ಅವುಗಳನ್ನು ನಾವೇನಂತ ಕರಿತೇವೆ, ಬಯೋಡಿಗ್ರೇಡಬಲ್, ಜೈವಿಕ ವಿಘಟನೀಯ ಅಂತ ಕರಿತೇವೆ. ಅವಿಘಟನೀಯ ಅಂದ್ರೆ ಏನು, ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳಿ. ಸೊ ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ಏನು? ಸೊ ಇಟ್ ಈಸ್ ನಥಿಂಗ್ ಬಟ್ ದ ಪ್ಲಾಸ್ಟಿಕ್. ಯು ಕ್ಯಾನ್ ಇಮ್ಯಾಜಿನ್, ನಮ್ಮ ಸುತ್ತಮುತ್ತಲಿರುವಂಥ ಪ್ಲಾಸ್ಟಿಕ್ಗಳು ಅದು ಡಿಗ್ರೇಡ್ ಆಗೋದಿಲ್ಲ, ಅವುಗಳು ಕೊಳೆಯೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಥರ್ಮೋಕಾಲ್ ಉಪಯೋಗಿಸ್ತೇವೆ ನಾವು, ಬಹಳ ಒಂದು ಕೆಲಸಕ್ಕೆ ಥರ್ಮೋಕಾಲ್ಗಳನ್ನು ಉಪಯೋಗಿಸ್ತೇವೆ. ಈ ಥರ್ಮೋಕಾಲ್ಗಳು ಕೂಡ ಹಾಗೆ, ಅವುಗಳು ಬಹಳಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಇರ್ತವೆ. ಇದನ್ನು ನಾವು ಓದಿದ್ದೇವೆ. ನಂತರ ಬರುವಂಥದ್ದು ಯಾವುದು, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಹೇಳಿ. ಸೊ ಬೇಸಿಕಲಿ ಇಲ್ಲಿ ನಾವು ಓದಂಥದ್ದು ಏನು ಅಂತಂದರೆ, ನಮ್ಮ ನರ್ವಸ್ ಸಿಸ್ಟಮ್ನ ಬಗ್ಗೆ ಓದಿದ್ದೇವೆ ಅಲ್ವಾ. ಸೊ ಯಾವುದ್ರ ಬಗ್ಗೆ, ನರಮಂಡಲದ ಬಗ್ಗೆ. ಇಲ್ಲಿ ನಮ್ಮ ದೇಹದಲ್ಲಿ CNS ಇರ್ಬೋದು, CNSನ ಭಾಗವಾದಂತಹ ಸ್ಪೈನಲ್ ಕಾರ್ಡ್ ಇರ್ಬೋದು, ಬ್ರೈನ್ ಇರ್ಬೋದು, ಇವುಗಳು ಯಾವ ರೀತಿಯಲ್ಲಿ ನಮ್ಮ ದೇಹವನ್ನು, ಪೂರ್ತಿಯಾದಂಥ ದೇಹವನ್ನು ಕಂಟ್ರೋಲ್ ಮಾಡುತ್ತೆ ಹೇಳೋದನ್ನ ನಾವು ಇಲ್ಲಿ ಓದಿದ್ದೇವೆ. ಸೊ ಅದೇ ರೀತಿಯಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್. ಸೊ ಈಗ ನಾವೇನು ಮಾಡ್ತೇವೆ ಗೊತ್ತುಂಟಾ, ಸೊ ನಾವು ಬೆಳಿಗ್ಗೆ ಎದ್ದ ತಕ್ಷಣ, ಸೊ ನಮ್ಮ ಶಾಲೆಗೆ ಹೋಗೋ ಟೈಮಲ್ಲಿ ಅಥವಾ ಕಾಲೇಜಿಗೆ ಹೋಗೋ ಟೈಮಲ್ಲಿ ನಾವು ಸ್ನಾನ ಮಾಡೋಕ್ಕೆ ಹೋದಾಗ ಬಿಸಿ ನೀರು ಎಷ್ಟು ಬಿಸಿ ಇದೆ ಅಂತೇಳಿ ಚೆಕ್ ಮಾಡಲಿಕ್ಕೆ ಕೈ ಹಾಕಬೇಕು ಅಂತಿಲ್ಲ. ತುಂಬ ಕುದೀತಾ ಇದ್ದರೆ ಬಿಸಿಯಾದ ನೀರು ತುಂಬ ಕುದೀತಾ ಇದೆ, ಬಬಲ್ ಬರ್ತಾ ಇದೆ ಅಂತಂದರೆ, ಸೊ ನಮಗೆ ದೂರದಿಂದನೇ ಗೊತ್ತಾಗುತ್ತೆ. ನಾವು ಕೈ ಹಾಕೋದಿಲ್ಲ, ಕೈ ಹಾಕಬೇಕಾದ್ರೆ ತಕ್ಕೊಂಡ್ಬಿಡ್ತೇವೆ. ಅದನ್ನೇ ನಾವೇನಂತ ಕರಿತೇವೆ, ರಿಫ್ಲೆಕ್ಸ್ ಆ್ಯಕ್ಷನ್ ಅಂತೇಳಿ ಕರಿತೇವೆ, ಆಯಿತಾ. ಆ ರಿಫ್ಲೆಕ್ಸ್ ಆ್ಯಕ್ಷನ್ ಹೇಗೆ ನಡೀತದೆ, ರಿಫ್ಲೆಕ್ಸ್ ಆ್ಯಕ್ಷನಲ್ಲಿ ಯಾವ ಒಂದು ನರ್ವ್ಗಳು ಇನ್ವಾಲ್ವ್ ಆಗಿರ್ತವೆ. ಆ್ಯಂಡ್ ಈ ನರ್ವಸ್ ಸಿಸ್ಟಮಲ್ಲಿ ನಾವು ಬ್ರೈನಿನ ಸ್ಟ್ರಕ್ಚರ್ನ ಓದಿರ್ತೇವೆ. ನಮ್ಮ ದೇಹದಲ್ಲಿ, ಹ್ಯೂಮನ್ ಬೀಯಿಂಗಿನ ದೇಹದಲ್ಲಿ ಎಷ್ಟು ಕ್ರೇನಿಯಲ್ ನರ್ವ್ಸ್ಗಳಿದ್ದಾವೆ ಈ ರೀತಿಯಲ್ಲಿ ಓದ್ತೇವೆ. ಬೇಸಿಕಲಿ 12 ಕ್ರೇನಿಯಲ್ ನರ್ವ್ಸ್ಗಳಿದ್ದಾವೆ, 12 ಪ್ಯಾರ್ಸ್. ಓಕೆ, ಸೊ ಅದೇ ನಾವು ಫ್ರಾಗಲ್ಲಿ ನೋಡೋದಾದ್ರೆ 10 ಇರ್ತವೆ. ಓಕೆ, ದೆನ್ ಹಾರ್ಮೋನಲ್ ಕೋಆರ್ಡಿನೇಷನ್. ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತವೆ, ಯಾವ್ಯಾವ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತವೆ. ಸೊ ನಮಗೆ ಈಗ ಟೆಸ್ಟೋಸ್ಟಿರೋನ್ ಅಂತ ಕೇಳಿರ್ಬೋದು ಅಲ್ವಾ. ಸೊ ನೀವು ಈಸ್ಟ್ರೋಜನ್ ಅಂತೇಳಿ ಕೇಳಿರ್ಬೋದು, ಗ್ರೋತ್ ಹಾರ್ಮೋನ್ ಅಂತೇಳಿ ಕೇಳಿರ್ಬೋದು. ಇವುಗಳೆಲ್ಲ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಓದಿದ್ವಿ ಆಲ್ರೆಡಿ. ದೆನ್ ಪ್ಲ್ಯಾಂಟ್ ಹಾರ್ಮೋನ್ಸ್ ಆ್ಯಂಡ್ ಮೂಮೆಂಟ್ ಅಲ್ವಾ. ಸೊ ಚಲನೆ, ಪ್ಲ್ಯಾಂಟ್ನ ಮೂಮೆಂಟ್ ಹೇಗೆ ಮಾಡುತ್ತೆ, ಯಾಕೆ ಮೂಮೆಂಟ್ ಮಾಡುತ್ತೆ, ಸೂರ್ಯನ ಬೆಳಕಿನೆಡೆ ಯಾಕೆ ಮೂಮೆಂಟ್ ಮಾಡುತ್ತೆ, ಸೊ ಅದು ಯಾಕೆ ಸೂರ್ಯನ ಬೆಳಕಿನೆಡೆನೇ ಮೂಮೆಂಟ್ ಮಾಡುತ್ತೆ, ಅದಕ್ಕೆ ನಾವು ಏನಂತ ಹೇಳಿ ಕರಿತೇವೆ, ಇಂಥದ್ದನ್ನೆಲ್ಲ ನಾವು 10th ಓದಿದ್ದೇವೆ. ಸೊ ಅದನ್ನೆಲ್ಲ ನೀವು ಒಂದ್ಸಲ ಏನು ಮಾಡ್ಕೋಬೇಕು, ಮೆಲುಕು ಹಾಕ್ಕೋಬೇಕು, ಆಯಿತಾ. ಸೊ ಅದನ್ನ ನಾವು ಫೋಟೋಟ್ರೋಫಿಕ್ ಮೂಮೆಂಟ್ ಅಂತ ಹೇಳಿ ಕರಿತೇವೆ. ಅಲ್ಲಿ ಫೋಟೋಟ್ರೋಫಿಕ್ ಮೂಮೆಂಟ್. ಸೊ ಇದು ಸೂರ್ಯನೆಡೆ ಮೂಮೆಂಟ್ ಆಗುವಂಥದ್ದು. ಅದೇ ನಾವು ಇದರಲ್ಲಿ 2 ರೀತಿಯ ಮೂಮೆಂಟನ್ನು ನೋಡುತ್ತೇವೆ. ಒಂದು ಪಾಸಿಟಿವ್ಲಿ ಫೋಟೋಟ್ರೋಫಿಕ್, ಇನ್ನೊಂದು ನೆಗೆಟಿವ್ಲಿ ಫೋಟೋಟ್ರೋಫಿಕ್. ಅಂದ್ರೆ ಏನು, ಸೊ ಪಾಸಿಟಿವ್ಲಿ ಫೋಟೋಟ್ರೋಫಿಕ್ ಅಂದರೆ ಸೂರ್ಯನೆಡೆ, ನೆಗೆಟಿವ್ಲಿ ಫೋಟೋಟ್ರೋಫಿಕ್ ಅಂದರೆ ಭೂಮಿಯೆಡೆ. ಅದೇ ರೀತಿಯಲ್ಲಿ ಇನ್ನೊಂದು ಮೂಮೆಂಟನ್ನು ನೋಡ್ತೇವೆ. ಸೊ ದಟ್ ಇಸ್ ಕಾಲ್ಡ್ ಜಿಯೋಟ್ರೋಫಿಕ್ ಮೂಮೆಂಟ್. ಸೊ ಜಿಯೋಟ್ರೋಫಿಕ್ ಮೂಮೆಂಟ್ ಅಂದರೆ ಏನು, ಇಲ್ಲಿ ಭೂಮಿಯ ಒಳಗೆ ಮೂಮೆಂಟ್ ಆಗುವಂಥದ್ದು. ಅದು ಕೂಡ ಹಾಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಹೇಳಿದೆ. ಸೊ ಇವುಗಳನ್ನೆಲ್ಲ ನಾವು ಓದಿದ್ದೇವೆ, ಕಲ್ತಿದ್ದೇವೆ ಎಕ್ಸ್ಪೆರಿಮೆಂಟ್ಗಳ ಮುಖಾಂತರ. ಮುಂದೆ ಹೋಗೋದಿದ್ರೆ, ಸೊ ನಾವು ಇದು 9th ಓದಿರುವಂಥದ್ದು. ಓಕೆ, ಜೀವಕೋಶ, ಸೆಲ್ ಅಂತ ಹೇಳಿ ಓದಿದ್ದೇವೆ. ಸೆಲ್ಲಲ್ಲಿ ಏನೇನು ಓದ್ತೇವೆ, ಸೆಲ್ ಸ್ಟ್ರಕ್ಚರ್ನ ಓದಿದ್ದೇವೆ. ಸೆಲ್ನಲ್ಲಿ ಆನಿಮಲ್ ಸೆಲ್ ಮತ್ತೆ
ಆನಿಮಲ್ ಆ್ಯಂಡ್ ಪ್ಲಾಂಟ್ ಸೆಲ್ಗಳನ್ನು ಓದಿದ್ದೇವೆ. ವಾಟ್ ಆರ್ ದೀಸ್? ಆನಿಮಲ್ ಮತ್ತು ಪ್ಲಾಂಟ್ ಸೆಲ್ಸ್ಗಳು ಏನು, ಅವುಗಳ ಕೆಲಸ ಏನು, ಅವುಗಳು ಹೇಗಿರ್ತವೆ, ಅವುಗಳ ಆಕಾರ ಏನು, ಅವುಗಳ ಒಳಗೆ ಏನಿರ್ತದೆ. ಇಲ್ಲಿ ನಾವು ಆರ್ಗನೆಲ್ಸ್ಗಳ ಬಗ್ಗೆ ಓದಿದ್ದೇವೆ. ಆರ್ಗನೆಲ್ಸ್ಗಳಂದ್ರೆ ಏನು? ಅಂಗಕಗಳು. ಏನಂತ ಕರಿತೇವೆ? ಅಂಗಕಗಳು ಅಂತ ಕರಿತೇವೆ ನಾವು. ವಿ ಕಾಲ್ ಇಟ್ ಆಸ್ ಅಂಗಕಗಳು. ಈ ಅಂಗಕಗಳು ಯಾವ ರೀತಿಯಲ್ಲಿ ಕೆಲಸಗಳು ಮಾಡ್ತವೆ? ಯಾವ್ಯಾವತ್ತು ಅಂಗಕಗಳದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಆಗ ಹೇಳಿದಾಗೆ. ಸೊ ಮೈಟೊಕಾಂಡ್ರಿಯಾ ಇರಬಹುದು, ನ್ಯೂಕ್ಲಿಯಸ್ ಇರಬಹುದು, ಇದೇ ರೀತಿಯಲ್ಲಿ ಬೇರೆ ಬೇರೆ ಈ ಅಂಗಕಗಳೇನಿದಾವಲ್ವ, ಅವುಗಳಲ್ಲಿ ಅವುಗಳ ಫಂಕ್ಷನ್ ಏನು, ಬೇಸಿಕಲಿ ಅವುಗಳ ಸ್ಟ್ರಕ್ಚರ್ ಏನು, ಅವುಗಳು ನೋಡಲಿಕ್ಕೆ ಯಾವ ರೀತಿಯಲ್ಲಿ ಕಾಣಿಸ್ತವೆ, ಇವುಗಳನ್ನು ನಾವು ಈ ಆರ್ಗನೆಲ್ಸ್ ಅನ್ನೋದು ಸೆಲ್ ಜೀವಕೋಶದಲ್ಲಿ ಕಲ್ತಿರುವಂಥದ್ದು. ಮುಂದೆ ಹೋಗೋದಿದ್ರೆ ಟಿಶ್ಯೂಸ್, ಅಂಗಾಂಶಗಳು ಅಂತ ಕರಿತೇವೆ. ತುಂಬ ಸೆಲ್ಸ್ಗಳು ಸೇರಿ, ಜೀವಕೋಶಗಳು ಸೇರಿ ಓಕೆ ಒಂದು ಅಂಗಾಂಶವನ್ನು ಹುಟ್ಟಾಗುತ್ತೆ. ಬಹಳಷ್ಟು ಜೀವಕೋಶಗಳು ಸೇರಿ, ಬರೆಯೋಣ, ಬಹಳಷ್ಟು ಜೀವಕೋಶಗಳು ಸೇರಿ ಏನಾಗುತ್ತೆ? ಅಂಗಾಂಶಗಳು ಹುಟ್ಕೊಳ್ತವೆ. ಈ ಅಂಗಾಂಶಗಳು ಅಥವಾ ಟಿಶ್ಯೂಸ್ ಅಂತಂದ್ರೆ ಏನು? ದೇ ಆರ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಗ್ರೂಪ್ ಆಫ್ ಸೆಲ್ಸ್. ಇದನ್ನ ಇಂಗ್ಲಿಷಲ್ಲಿ ನಾವು ಗ್ರೂಪ್ ಆಫ್ ಸೆಲ್ಸ್ ಅಂತ ಕರಿತೇವೆ. ಈ ಗ್ರೂಪ್ ಆಫ್ ಸೆಲ್ಸಿನ ಕೆಲಸ ಏನು? ಸ್ಪೆಸಿಫಿಕ್ ಫಂಕ್ಷನ್ ಇರುತ್ತೆ. ಈ ಗ್ರೂಪ್ ಆಫ್ ಸೆಲ್ಸ್ಗಳಿಗೆ ಏನಿರ್ತವೆ? ಸ್ಪೆಸಿಫಿಕ್ ಆದಂತಹ ಫಂಕ್ಷನ್ಸ್ಗಳು ಇರ್ತವೆ. ಸೊ ನೀವು ಇದರಲ್ಲಿ ಯಾವುದನ್ನು ನೋಡಿರ್ತೀರಾ ಅಂದರೆ ಆನಿಮಲ್ ಟಿಶ್ಯೂಸ್ಗಳನ್ನು ನೋಡಿರ್ತೀರಾ, ಆಯ್ತಾ? ಮತ್ತೆ ಪ್ಲಾಂಟ್ ಟಿಶ್ಯೂಸ್ಗಳನ್ನು ನೋಡಿರ್ತೀರಾ. ಇದರಲ್ಲಿ ಮಸಲ್ ಟಿಶ್ಯೂಸ್ಗಳನ್ನು ನೋಡಿರ್ತೀರಾ. ಸೊ ಸ್ಕೆಲಿಟಲ್ ಮಸಲ್ ಟಿಶ್ಯೂಸ್ಗಳನ್ನು ನೋಡಿರ್ತೀರಾ ಅಲ್ವಾ? ಸೊ ಪ್ಲಾಂಟ್ಸ್ನಲ್ಲಿ ಆದರೆ ನೀವು ಪರ್ಮನೆಂಟ್ ಮತ್ತು ಟೆಂಪರರಿ ಟಿಶ್ಯೂಸ್ಗಳನ್ನು ನೋಡಿರ್ತೀರಾ. ಓಕೆ, ಮುಂದೆ ಹೋಗೋದಿದ್ರೆ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗಾನಿಸಮ್. ನಮ್ಮ ಸುತ್ತಮುತ್ತಲು ಬದುಕುವಂಥ ಬೇರೆ ಬೇರೆ ಪ್ರಾಣಿಗಳು, ಆರ್ಗಾನಿಸಮ್ಸ್ಗಳು ಏನು ನೋಡ್ತೇವೋ ಅದನ್ನೇ ನಾವು ಡೈವರ್ಸಿಟಿ ಅಂತೇಳಿ ಕರಿತೇವೆ. ಇಲ್ಲಿ ಈ ಡೈವರ್ಸಿಟಿಯನ್ನು ನಾವು ಯಾವ ರೀತಿಯಲ್ಲಿ ಕ್ಲಾಸಿಫೈ ಮಾಡ್ಕೊಂಡಿದ್ದೇವೆ? ನೀಡ್ ಟು ಕ್ಲಾಸಿಫೈ. ಯಾಕೆ ಅವಶ್ಯಕತೆ ಇದೆ? ವಾಟ್ ಇಸ್ ದ ರೀಸನ್ ಟು ಕ್ಲಾಸಿಫೈ ಅಂತ ಹೇಳಿ ಓದಿದ್ದೇವೆ. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ನ ಯಾರು ಕೊಟ್ಟಿದ್ದಾರೆ? ಪಂಚಜೀವಿ ವರ್ಗೀಕರಣ ಮಾಡಿದ್ದೇವೆ ನಾವು ಬೈ R.H. ವಿಟೇಕರ್ ಅಂತೇಳಿ, ಅದನ್ನು ಕೂಡ ಕಲ್ತಿದ್ದೀರಾ ನೀವು. ಬೈನಾಮಿಯಲ್ ನೊಮಿನಿಕ್ಲೇಚರ್ ಕೊಟ್ಟಂತಹ ವ್ಯಕ್ತಿ ಯಾರು? ದ್ವಿನಾಮಕರಣ ಅಂತ ಕರಿತೇವೆ. ಬೈನಾಮಿಯಲ್ ನೊಮಿನಿಕ್ಲೇಚರ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಬೇಕಾದ್ರೆ ಕೊಡ್ತಾನೆ ಇಲ್ಲಿ. ಓಕೆ, ಮ್ಯಾಂಗೋವನ್ನು ನಾವು ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೇವೆ. ಮ್ಯಾಂಜಿಫೆರಾ ಇಂಡಿಕಾ ಅಲ್ವಾ? ಹಿಂಗ ಬರೆಯೋದು ಅಲ್ಲ, ಇಂಡಿಕಾ ಅಂತ ಬರೆದ್ರಾ? ಆಮೇಲೆ ಇಲ್ಲೊಂದು ಲೈನು ಅಲ್ವಾ? ಎಸ್. ಈ ಮ್ಯಾಂಜಿಫೆರಾ ಇಂಡಿಕಾಕ್ಕೆ ಯಾಕೆ ಇದೇ ರೀತಿಯಲ್ಲಿ ಲೈನನ್ನು ಹಾಕ್ತೇವೆ? ಯಾಕೆ ಅದರ ಕೆಳಗಡೆ ಲೈನ್ ಹಾಕಬೇಕು? ವಾಟ್ ಇಸ್ ದ ರೀಸನ್? ಅದನ್ನ ನಾವು ಬೈನಾಮಿಯಲ್ ನೊಮಿನಿಕ್ಲೇಚರ್ನ ರೂಲ್ಸ್ಗಳಲ್ಲಿ ಕಲಿತಿದ್ದೇವೆ. ಈ ವರ್ಷ ಕೂಡ ಕಲಿತೇವೆ ಅವುಗಳನ್ನ, ಆಯಿತಾ? ದೆನ್ ಕ್ಯಾರೆಕ್ಟರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್. ಸೊ ಬೇರೆ ಬೇರೆ ಪ್ಲಾಂಟ್ಸ್ಗಳ ಕ್ಯಾರೆಕ್ಟರ್ಗಳನ್ನು ಕಲ್ತಿದ್ದೇವೆ. ಜಿಮ್ನೋಸ್ಪರ್ಮ್ ಅಂದ್ರೇನು, ಆಂಜಿಯೋಸ್ಪರ್ಮ್ ಅಂದ್ರೇನು, ಆನಿಮಲ್ಸ್ಗಳಲ್ಲಿ ಪಾರಿಫೆರಾ ಅಂದ್ರೆ ಏನು, ಸಿಲೆಂಟ್ರೇಟಾ ಅಂದ್ರೆ ಏನು, ಆಮೇಲೆ ಮ್ಯಾಮಲ್ಸ್ ಅಂದ್ರೆ ಏನು, ಏವ್ಸ್ ಅಂದ್ರೆ ಏನು, ಇದನ್ನೆಲ್ಲ ನೀವು ಕಲ್ತಿದ್ದೀರಾ ಅಲ್ವಾ? ಕೊನೆಯದಾಗಿ ನಾವು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅನ್ನ ಕಲ್ತಿದ್ದೇವೆ. ವೈ ಡು ವಿ ಫಾಲ್ ಅಂತ ಹೇಳಿ. ನಾವು ಯಾಕೆ ಬೀಳ್ತೇವೆ? ಯಾವುದರಲ್ಲಿ ಬೀಳೋದು? ವೈ ಡು ವಿ ಫಾಲ್ ಅಂದರೆ, ಸೊ ಈ ಚಾಪ್ಟ್ರು ನಮಗೆ ಹೆಲ್ತನ್ನ ಕಲಿಸಿತ್ತು. ನಮಗೆ ಹೆಲ್ತ್ ಮತ್ತು ಡಿಸೀಸಸ್ಗಳ ಬಗ್ಗೆ ಕಲಿಸಿತ್ತು ಅಲ್ವಾ? ಹೆಲ್ತ್ ಆ್ಯಂಡ್ ಡಿಸೀಸಸ್ಗಳ ಬಗ್ಗೆ. ಸೊ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಏನು, ನಾನ್ ಇನ್ಫೆಕ್ಷಿಯಸ್, ಹೇಗೆ ಡಿಸೀಸಸ್ಗಳು ಹರಡ್ತವೆ, ಆ ಹರಡುವಿಕೆಯನ್ನು, ಹರಡುವಂತಹ ರೋಗಗಳನ್ನು ನಾವು ಇನ್ಫೆಕ್ಷಿಯಸ್ ಅಂತ ಕರಿತೇವೆ. ಯಾವುದು ಹರಡೋದಿಲ್ಲ, ಒಬ್ಬನಲ್ಲೇ ಇರ್ತವೋ ಅವುಗಳು ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ಗಳಾಗಿರ್ತವೆ. ದೆನ್ ಈ ಡಿಸೀಸಸ್ಗಳನ್ನು ಕಂಟ್ರೋಲ್ ಮಾಡುವಂಥ ವಿಧಾನ ಏನು? ಸೊ ನಾವು ಹೇಗೆ ಡಿಸೀಸಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು, ಕಂಟ್ರೋಲ್ ಮಾಡೋದ್ರಿಂದ ಸೊ ಮಾನವನಿಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ, ಯಾವ್ಯಾವ ಡಿಸೀಸನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಕಲ್ತಿದ್ದೇವೆ. ದೆನ್ ಹೈಜೀನ್ ಮತ್ತು ಪಬ್ಲಿಕ್ ಹೆಲ್ತ್. ನಾವು ಇವತ್ತು ನಮ್ಮ ದೇಶದಲ್ಲಿ ಈ ಒಂದು ಹೈಜೀನ್ ಅಂತ ಏನಂದರೆ ಸ್ವಚ್ಛತೆ ಅನ್ನು ಕಾಪಾಡುವಂಥದ್ದು ಹೇಗೆ, ಸ್ವಚ್ಛತೆಯಿಂದ ನಮ್ಗೆ ಏನೇನು ಆಗುತ್ತೆ, ಸೊ ಹೌ ವಿ ಆರ್ ಗೋಯಿಂಗ್ ಟು ಬೆನಿಫಿಟ್.
ನಮಗೆ ಯಾವ ರೀತಿಯ ಬೆನಿಫಿಟ್ಗಳು ಸಿಗ್ತವೆ ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ, ಮತ್ತು ಪಬ್ಲಿಕ್ ಹೆಲ್ತನ್ನು ಮೇಂಟೈನ್ ಮಾಡೋದ್ರಿಂದ. ನಾವು ಪಬ್ಲಿಕ್ ಹೆಲ್ತನ್ನು ಹೇಗೆ ಮೇಂಟೈನ್ ಮಾಡಬೇಕು, ಸಮಾಜದಲ್ಲಿ ಸ್ವಚ್ಛತೆಯಿಂದ ನಾವು ಆರೋಗ್ಯವನ್ನು ಹೇಗೆ ಡೆವಲಪ್ ಮಾಡಬೇಕು, ಜನರಲ್ಲಿ ಸಿವಿಕ್ ಸೆನ್ಸನ್ನು ಹೇಗೆ ಬೆಳೆಸಬೇಕು, ಬೇಸಿಕಲಿ ಅದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದರಲ್ಲಿ, ಆಯಿತಾ. ಸೊ ಇದಿಷ್ಟು ಚಾಪ್ಟರ್ಗಳನ್ನು ಏನು ಕವರ್ ಮಾಡಿದ್ದೇವಲ್ವಾ 9th ಮತ್ತು 10th. ಸೊ ಈ ಎಲ್ಲ ಚಾಪ್ಟರ್ಗಳೇನಿದಾವೋ ಅವುಗಳು ಮತ್ತೆ ನಿಮಗೆ ಫಸ್ಟ್ PUC ಮತ್ತು ಸೆಕೆಂಡ್ PUCಯಲ್ಲಿ ಟೋಟಲ್ 32 ಚಾಪ್ಟರ್ಸ್ಗಳಾಗಿ ಬರ್ತವೆ. ಪ್ರಥಮ ವರ್ಷದಲ್ಲಿ 19 ಚಾಪ್ಟರ್ನ ಕಲಿತೀರಾ, ದ್ವಿತೀಯ PUCಯಲ್ಲಿ ನೀವು 12 ಚಾಪ್ಟರ್ಗಳನ್ನು ಕಲಿತೀರಾ, 12 ಚಾಪ್ಟರ್ಗಳನ್ನು ಕಲಿತೀರಾ. 12 ಚಾಪ್ಟರ್ಸ್ಗಳನ್ನು ಕಲಿತೀರಾ. ಓಕೆ, 13 ಚಾಪ್ಟರ್ಸ್ಗಳನ್ನು ಕಲಿತೀರಾ, 13 ಚಾಪ್ಟರ್ಸ್ಗಳನ್ನು ನೀವು ಕಲಿತೀರಾ. ಓಕೆ, ಈ 13 ಚಾಪ್ಟರ್ಸ್ಗಳನ್ನು ಸೇರಿ ನಾವು ಟೋಟಲ್ 32 ಚಾಪ್ಟರ್ ಆಗುತ್ತೆ. ಸೊ ಈ 32 ಚಾಪ್ಟರ್ ಓನ್ಲಿ ಫಾರ್ ನೀಟ್ ಸ್ಟೂಡೆಂಟ್ಸಿಗೆ ಮಾತ್ರ ಇಂಪಾರ್ಟೆಂಟು. ಪ್ರಥಮ ವರ್ಷದಲ್ಲಿ 19 ಚಾಪ್ಟರ್ಗಳನ್ನು ಕಲಿತೀರಾ. ಈ 19 ಚಾಪ್ಟರ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ. ಸೊ 1 by 1 ಬರ್ತಾ ಹೋಗುತ್ತೆ. ಹೇಗೆ ಸೆಕೆಂಡ್ ಇಯರ್ನ ಮೊದಲನೇ ಚಾಪ್ಟರ್ ಆಲ್ರೆಡಿ ಬಂದಿದೆಯೋ ಅದೇ ರೀತಿಯಲ್ಲಿ ಫಸ್ಟ್ ಇಯರ್ನ ಚಾಪ್ಟರ್ಗಳು ಕೂಡ ಒಂದಾದಮೇಲೆ ಒಂದು ಬರ್ತಾ ಹೋಗುತ್ತೆ. ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ. ಸೊ ಕೆಲವು ದಿನಗಳಲ್ಲಿ ಮೊದಲನೇ ಚಾಪ್ಟರ್ನ ತಗೊಬರ್ತಾನೆ, ದಟ್ ಇಸ್ ಲಿವಿಂಗ್ ವರ್ಲ್ಡ್ ಅಂತ ಹೇಳ್ತಾ, ಇಲ್ಲಿ ತನಕ ನೀವು ನಮ್ಮ ಜೊತೆ ಇದ್ದರೆ ಸೊ ಜಸ್ಟ್ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇವನ್ನೆಲ್ಲ ಮಾಡಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ರೀಚ್ ಆಗುತ್ತೆ ಆ್ಯಂಡ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇಲ್ಲಿ ಯಾವುದೇ ರೀತಿಯ ಫೀಸ್ ಕೊಡೋ ಅಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ಫ್ರೀ ಆಗಿ ನಡೆಯುತ್ತೆ ಎಲ್ಲ. ಎವ್ರಿಥಿಂಗ್ ಇಸ್ ಫ್ರೀ ಓವರ್ ಹಿಯರ್. ಸೊ ಮೇಕ್ ಶ್ಯೂರ್ ಸಬ್ಸ್ಕ್ರೈಬ್ ದ ಚಾನಲ್ ಸೊ ದ್ಯಾಟ್ ಆ್ಯಂಡ್ ಲೈಕ್ ಇಟ್, ಸೊ ದ್ಯಾಟ್ ಏನು ಯೂಟ್ಯೂಬ್ ಏನಿದೆಯಲ್ಲ ಅದು ಪುಷ್ ಮಾಡ್ತಾ ಹೋಗುತ್ತೆ ವಿಡಿಯೋಗಳನ್ನು ಹೇಳ್ತಾ. ನಾನು ಮತ್ತೆ ತುಂಬ ವೇಸ್ಟ್ ಮಾಡೋದಿಲ್ಲ ಟೈಮನ್ನು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ